100% ರಜತ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕ್ತಾರೆ ಗುರು. ಇದು ರಜತದ ದುರಂಕಾರದ ಪರಮಾವಧಿ ಅಂತಾನೆ ಹೇಳ್ತೀನಿ. ಇವರು ರೌಡಿಗಳಾಗಿ ಬಂದವರ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಗಳಾಗಿ ಬಂದವರ ಲಿಟ್ರಲಿ ಗೊತ್ತಾಗ್ತಾ ಇಲ್ಲ. ಮಾತು 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 ಈಗ ಮಾತು ಮನೆ ಕೆಡ್ಸ್ತು ಅಂತ ಹೇಳ್ತಾರೆ. ಅದೇ ತರ ರಜತ್ ಅವ್ರಿಗೆ ಮಾತು ಬಿಗ್ ಬಾಸ್ ಟ್ರೋಫಿ ಕೆಡ್ಸ್ತು ಅಂತಾನೆ ಹೇಳ್ಬೇಕಾಗುತ್ತೆ. ಸೊ ರಜತ್ ಅವರು ಎಂಟರ್ಟೈನ್ಮೆಂಟ್ ಅಲ್ಲಿ ಓಕೆ, ಟಾಸ್ಕ್ ಅಲ್ಲಿ ಓಕೆ, ಮನೆ ಜೊತೆ ಜೆಲ್ ಆಗೋದ್ರಲ್ಲಿ ಓಕೆ, ಎಲ್ಲರ ಜೊತೆ ಅಷ್ಟು ಚೆನ್ನಾಗಿ ಅಷ್ಟು ಬೇಗ ಅಡ್ಜಸ್ಟ್ ಆಗಿ ಈ ಒಂದು ಪ್ರತಿಯೊಂದು ಮನೆ ಕೂಡ ರೀಚ್ ಆಗವ್ರೆ. ಆದ್ರೂ ಅವರು ಮಾತುಗಳಿಂದ ಯಾವ ರೇಂಜ್ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅವ್ರಿಗೆ ಅಂತ ಹೇಳಿದ್ರೆ, ಸೇಮ್ ರೌಡಿಗಳು ಮಾತಾಡಲ್ಲ, ಥರ್ಡ್ ಕ್ಲಾಸ್ ರೌಡಿಗಳು ಮಾತಾಡ್ದಂಗೆ ಮಾತಾಡ್ತಾರೆ. ಈಗ ನಿಮ್ ಎಲ್ಲರಿಗೂ ಗೊತ್ತು ರಜತ್ ಮತ್ತೆ ಧನರಾಜ್ ವಿಷಯದಲ್ಲಿ ಏನಾಗಿತ್ತು ಅಂತ. ಸೊ ಫುಲ್ಲು ತಪ್ಪು ರಜತ್ ಒಬ್ರದೇ ಅಂತ ಹೇಳಲ್ಲ, ಧನರಾಜ್ ಕೂಡ ತಪ್ಪಿದೆ. ಧನರಾಜ್ ಕೂಡ ಟ್ರಿಗರ್ ಮಾಡಿದ್ರು. ಅವತ್ತು ಮಾತಾಡುವಾಗ್ಲೂ ಅಷ್ಟೇ, ಕೆನ್ನಿಂಗ್ಸ್ ಅವ್ರು ಮಾತಾಡುವಾಗ ರಜತ್ ಅವ್ರು ಸುಮ್ಮನೆ ಇದ್ರು. ಯಾವಾಗ ಈ ತರ ಹಿಂಗ್ ಅಂದ್ಬಿಟ್ಟು ಮಾತಾಡಿದ್ರು ಅವಾಗ ರಜತ್ ಅವ್ರಿಗೆ ಟೆಂಪರ್ ರೈಸ್ ಆಯ್ತು. ಅದ್ ಯಾಕದು ಟ್ರಿಗರಿಂಗ್ ಪಾಯಿಂಟ್ ಅದು ಅಂತ ಹೇಳ್ಬೋದು. ಸೊ ಅವಾಗ ಟ್ರಿಗರ್ ಆಯ್ತು. ಅವಾಗ ಮಾತು ಬೆಳೆದು ಅವಾಗ್ಲೂ ಹಿಂಗ್ ಕೈಯೆಲ್ಲ ಹಿಂಗ್ ಮುಚ್ಕೊಂಡು ಹೋದ್ರು. ತಿರ್ಗಾ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ದೇ ತಪ್ಪು, ಕೈ ಕಾಲುಗಳು ಲಟ ಅಂತ ಮುರಿದ್ಬಿಡ್ಬೇಕು ಎಲ್ಲಾರ್ದು ಹಂಗೆ ಹಿಂಗೆ. ಸೊ ಅವತ್ತು ಕೂಡ ಈ ಥರ್ಡ್ ಕ್ಲಾಸ್ ಲ್ಯಾಂಗ್ವೇಜ್ ಯೂಸ್ ಆಗುತ್ತೆ, ರೌಡಿ ಭಾಷೆಯಲ್ಲಿ ಮಾತಾಡ್ತಾರೆ. ಇವತ್ತಿನ ಪ್ರೋಮೋದಲ್ಲಿ ನಂದೇ ತಪ್ಪದು, ಅವತ್ತಿನ ಮಕ್ಕ ಹಿಂಗಂದಿಲ್ಲ, ನಾನು ನೆನ್ನೆ ಮೊನ್ನೆ ಹುಟ್ಟು ಬಂದಿಲ್ಲ, ನನ್ಗೂ ಗೊತ್ತು ಯಾವ್ದು ಹೆಂಗಾಗುತ್ತೆ ಅಂತ, ನಂದೇ ತಪ್ಪು, ಮಕಾಮುತಿ ಹೊಡೆದಾಕ್ಬಿಡ್ಬೇಕಿತ್ತು ಗುರು. ಬಿಗ್ ಬಾಸ್ ಮನೆಯಲ್ಲಿ ಕೋಟೆ ಅಂತ ಜನ ನಿಮ್ನ ನೋಡ್ಬೇಕಾದ್ರೆ ಮಕಾಮುತಿ ಹೊಡೆದಾಕ್ಬಿಡ್ಬೇಕು, ಕೈ ಕಾಲು ಲಟ ಅಂತ ಮುರಿದಾಕ್ಬಿಡ್ಬೇಕು, ನಮ್ದೇ ತಪ್ಪು ಗುರು. ನಾಟ ಸಾಮಾನು ಕೆಟ್ಟೋದ್ನ ಧನರಾಜು ಕೈ ಕಾಲು ಮುರಿದ್ಬಿಡಕ್ಕೆ, ಮಕಾಮುತಿ ಹೊಡೆದಾಕ್ಬಿಡಕ್ಕೆ. ಈಗ ಅಲ್ಲ, ನಂಗೆ ಬರ್ತಾರೋ ಡೌಟ್ ಏನಪ್ಪಾ ಅಂದ್ರೆ, ರಜತ್ ಅವ್ರು ಏನ್ ಅನ್ಕೊಂಡಿದ್ದಾರೆ? ಅಷ್ಟೇ ದಿನ ಒಬ್ಬಂಗ್ ವಾಡ್ಬಿಟ್ಟು ಮಕಾಮುತಿ ಕೆಚ್ಬಿಟ್ಟು ಹೊಟ್ಟೋಯ್ತಾರ, ಆಚೆ ಹೋಗ್ಬಿಟ್ಟು ಆರಾಮಾಗಿ ಇದ್ಬಿಡ್ತಾರ. ಸೊ ನನ್ನ ಪ್ರಕಾರ ಇದಕ್ಕೆಲ್ಲ ಮೇನ್ ರೀಸನ್ ಏನಂದ್ರೆ, ಸುದೀಪ್ ಸರ್ ಇಷ್ಟ ದಿನ ಬಿಟ್ಕೊಂಡ್ ಬಂದಿದೆ. ಸೊ ಫಸ್ಟ್ ವಾರ ಅವ್ರು ಯಾವಾಗ ಸುರೇಶ್ಗೆ ಸೆಡೆದ್ ನನ್ನ ಮಗನೇ ಅದು ಇದು ಅಂತೆಲ್ಲ ಯೂಸ್ ಮಾಡಿದ್ರು, ಅವಾಗಲೇ ಸುದೀಪ್ ಸರ್ ಒಂದು ರೌಂಡ್ ಕ್ಲಾಸ್ ತಗೊಂಡಿದ್ದಿದ್ರೆ ರಜತ್ ಇಷ್ಟು ಬೆಳಿತಾನೆ ಇರಲಿಲ್ಲ. ಈ ವಾರನೂ ಅಷ್ಟೇ ಇಲ್ಲ, ಚೊತ್ತೆ ರೀಸನ್. ಈ ವಾರನೂ ಸಿಕ್ಕಾಪಟ್ಟೆ ಗುಗ್ಗು ನನ್ನ ಮಗ, ಆ ಮಾತುಗಳು ಬಂದೈತೆ. ಅದಾದ್ಮೇಲೆ ಮತ್ತೆ ಮಕಾಮೂರ್ತಿ ಹೊಡೆದಾಕ್ಬಿಡ್ತೀನಿ, ನಂದೇ ತಪ್ಪು, ಕೈ ಕಾಲು ಲಟ ಅಂತ ಮುರಿದಾಕ್ಬಿಡ್ತೀನಿ. ಸೊ ಇದೆಲ್ಲ ಬಂದಾಗ ಸುದೀಪ್ ಸರ್ ಯಾವಾಗ ಸ್ಟ್ಯಾಂಡ್ ತಗೊಂಡು ಅವ್ರಿಗೆ ಕ್ಲಾಸ್ ತಗೊಳ್ಳೋದು, ಅಲ್ಲಿವರೆಗೂ ರಜತ್ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಸೊ ಲಾಸ್ಟ್ ವೀಕ್ ಏನು ಇಲ್ದಿರೋ ಮ್ಯಾಟ್ರಿಗೆ ಅಷ್ಟು ದೊಡ್ಡದ್ ಮಾಡಿ ತ್ರಿವಿಕ್ರಮ್ಗೆ ಕ್ಲಾಸ್ ತಗೊಂಡ್ರು. ಸೊ ಈ ವಾರ ಇಷ್ಟೆಲ್ಲ ಆಗೈತೆ, ಹೊಡೆದಾಕ್ತೀನಿ ಮ್ಯಾನ್ ಹ್ಯಾಂಡ್ಲಿ ಗುರು, ಹೊಡೆಯಕ್ಕೆ ಹೊಡಾಕ್ತಾರೆ ಗುರು. ಧನರಾಜ್ಗೆ ಮಾತಾಡ್ತಾ ಇರ್ತಾರೆ, ಹೌದಾ ಅನ್ಕೊಂಡು ಎದ್ದೇ ಬಿಡ್ತಾರೆ. ಫಸ್ಟ್ ಭವ್ಯ ಪಾಪ ಓಡೋಕ್ ತಡೀತಾರೆ, ಭವ್ಯನ ತಳ್ಳಿ ಹೋಗಿ ಮಕಾಮತಿ ಹೊಡೆದಾಕ್ಬಿಡ್ತೀನಿ ಅಂತ ಹೋಯ್ತಾರೆ. ಸೊ ತ್ರಿವಿಕ್ರಮು, ಮಂಜಾ, ಶಿಶಿರ್ ಎಲ್ಲ ಬಂದು ತಡೀತಾರೆ. ಹೊಡೆಯಲ್ಲ ಗುರು, ಗೊತ್ತು ರಜತ್ಗೆ ಹೊಡೆದ್ರೆ ಆಚೆ ಹಾಕೊಂಡು ಬೆಳೆ ಬಿಡ್ತಾರೆ ಅಂತ. ಸೊ ನನ್ನ ಪ್ರಕಾರ ಹೊಡೆಯಕ್ ಹೋಗಲ್ಲ, ಅದೊಂದು ಅವ ಮೇಂಟೈನ್ ಮಾಡ್ಬೇಕು, ಭಯ ಪಡಿಸ್ಬೇಕು ಹಂಗೆ ಅಂತ ಅನ್ಕೊಂತವ್ರೆ. ಬಟ್ ಇದ್ ಯಾವ ಎಕ್ಸ್ಟೆಂಡ್ ಹೋಗ್ತೈತೆ, ಅವ್ರು ಹೊರಗಡೆ ಎಷ್ಟು ಬ್ಯಾಡ್ ನೇಮ್ ಬರ್ತೈತೆ, ಅದು ಅವ್ರು ಯೋಚನೆ ಮಾಡ್ತಾರೆ. ಅದಕ್ಕೆ ಸುದೀಪ್ ಸರ್ ಕ್ಲಾರಿಟಿ ಕೊಡ್ಬೇಕು. ಹೇಳ್ತಾರಲ್ಲ ಸುದೀಪ್ ಸರ್, ಆಚೆ ಏನ್ ನಡೀತೈತೆ ಅದಕ್ಕೆ ನಾನು ಕನ್ನಡಿ ತರ ಬರ್ತೀನಿ ಅಂತ. ಸೊ ಸುದೀಪ್ ಸರ್ ಈ ವಾರ ಪ್ರಾಪರ್ ಕನ್ನಡಿ ಆಗ್ಬೇಕು ರಜತ್ಗೆ ಅಂತಾನೆ ಹೇಳ್ತೀನಿ. ಸೊ ನೋಡ, ರಜತ್ ನನ್ನ ಪ್ರಕಾರ ಹೊಡೆಯಕ್ ಹೋಗ್ತಾರೆ, ಹೊಡೆಯಲ್ಲ ಅನ್ಸುತ್ತೆ. ಸೊ ನಿಮ್ ಪ್ರಕಾರ ಏನಾಗುತ್ತೆ? ಹೊಡಿತಾರ, ಹೊಡೆದ್ಬಿಟ್ಟು ರಜತ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕ್ತಾರ? ಸೊ ಇಷ್ಟ ಆಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ. ಇದೇ ತರ ಪ್ರತಿದಿನ ಎಪಿಸೋಡ್ ಮತ್ತೆ ಪ್ರೋಮೋ ರಿವ್ಯೂ ನನ್ನ ಚಾನಲ್ ಅಲ್ಲಿ ಬರುತ್ತೆ. ಈಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್. ಬಾಬಾ. ನಾನು ನಿಮ್ಮ ಗಗನ್ ಸಿಮನ್ ಆನ್ ವೆಜ್.